ಚನ್ನಪಟ್ಟಣ ತಾಲೂಕಿನ ಬಿವಿಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವೆಯೊಂದು ಜನಮನಗೆದ್ದಿದೆ. ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪಂಚಮಿ ಪ್ರಸನ್ನ ಅವರು ತಮ್ಮ ಮನೆದೇವತೆಯಾದ ಶ್ರೀ ಭೀಮಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಕಾಂಕ್ರೀಟ್ ನೆಲ ಹಾಗೂ ಸುಂದರ ವೇದಿಕೆ ನಿರ್ಮಿಸಿ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಚನ್ನಪಟ್ಟಣ ತಾಲೂಕಿನ ಬುಕ್ಕಸಾಗರ ಗ್ರಾಮದ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪಂಚಮಿ ಪ್ರಸನ್ನ ಅವರು ಸಮಾಜ ಸೇವೆಯ ಮೂಲಕ ಮತ್ತೊಮ್ಮೆ ಮಾದರಿಯಾಗಿದ್ದಾರೆ. ತಮ್ಮ ಮನೆದೇವತೆಯಾದ ಬಿವಿಹಳ್ಳಿ ಗ್ರಾಮದ ಶ್ರೀ ಭೀಮಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಸುಮಾರು 9 ಲಕ್ಷ ರೂಪಾಯಿ ವೈಯಕ್ತಿಕ ವೆಚ್ಚದಲ್ಲಿ ಸುಸಜ್ಜಿತ ಕಾಂಕ್ರೀಟ್ ನಿರ್ಮಾಣ ಹಾಗೂ ಸುಂದರ ವೇದಿಕೆ ನಿರ್ಮಿಸಿ ಗ್ರಾಮಸ್ಥರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಧಾರ್ಮಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗುವ ಉದ್ದೇಶದಿಂದ ನಿರ್ಮಿಸಲಾದ ಈ ವೇದಿಕೆ ಗ್ರಾಮಕ್ಕೆ ಶಾಶ್ವತ ಆಸ್ತಿಯಾಗಿ ಪರಿಣಮಿಸಿದೆ. ಇನ್ನು ಮುಂದೆ ದೇವಸ್ಥಾನದ ಆವರಣದಲ್ಲಿ ಮದುವೆ, ನಾಮಕರಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಸಭೆಗಳು ಸೇರಿದಂತೆ ವಿವಿಧ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಸುಲಭವಾಗಿ ಆಯೋಜಿಸಲು ಅನುಕೂಲವಾಗಲಿದೆ. ಶ್ರೀ ಭೀಮಮ್ಮ ತಾಯಿ ದೇವಿಯ ಮೇಲಿನ ಅಪಾರ ಭಕ್ತಿ ಹಾಗೂ ಗ್ರಾಮದ ಅಭಿವೃದ್ಧಿಯ ಮೇಲಿನ ಕಾಳಜಿಯಿಂದ ಈ ಸೇವಾ ಕಾರ್ಯವನ್ನ ಕೈಗೊಂಡಿರುವ ಪಂಚಮಿ ಪ್ರಸನ್ನ ಅವರ ಸಮಾಜಮುಖಿ ಚಿಂತನೆಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮದ ಹಿರಿಯರು ಹಾಗೂ ಮುಖಂಡರು ಮಾತನಾಡಿ, ದೇವಸ್ಥಾನದ ಅಭಿವೃದ್ಧಿಗೆ ಇಂತಹ ಕೊಡುಗೆ ನೀಡುವವರು ವಿರಳ. ಪಂಚಮಿ ಪ್ರಸನ್ನ ಅವರು ಗ್ರಾಮಕ್ಕೆ ಮಾದರಿಯಾಗಿದ್ದು, ಅವರ ಸೇವೆ ಮುಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಲಿದೆ. ಇಂತಹ ದಾನಿಗಳಿಂದ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಹೊಸ ದಿಕ್ಕು ದೊರೆಯಲಿದೆ ಅಂತ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಒಟ್ಟಾರೆ ಧಾರ್ಮಿಕ ಭಕ್ತಿ ಮತ್ತು ಸಮಾಜ ಸೇವೆಯನ್ನ ಒಂದು ವೇದಿಕೆಯಲ್ಲಿ ಸಾಕಾರಗೊಳಿಸಿರುವ ಪಂಚಮಿ ಪ್ರಸನ್ನ ಅವರ ಈ ಕಾರ್ಯಕ್ಕೆ ಬಿವಿಹಳ್ಳಿ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದು, ದೇವಸ್ಥಾನದ ಆವರಣಕ್ಕೆ ನಿರ್ಮಿಸಿರುವ ಈ ನೂತನ ವೇದಿಕೆ ಮುಂದಿನ ಹಲವು ತಲೆಮಾರುಗಳಿಗೆ ಉಪಯೋಗವಾಗುವ ಶಾಶ್ವತ ಕೊಡುಗೆಯಾಗಿದೆ. ಪಂಚಮಿ ಪ್ರಸನ್ನನವರು ನಮ್ಮ ಬಿವಿಹಳ್ಳಿಗೆ ಇದೇ ದೇವರು ಒಕ್ಕಲಾಗಿರೋದ್ರಿಂದ ಇಲ್ಲಿ ಒಂದು 8-9 ಲಕ್ಷದಷ್ಟು ಪ್ರಾಜೆಕ್ಟ್ನ ನಮಗೆ ಮಾಡಿಕೊಡ್ತಾವ್ರೆ. ಇಲ್ಲಿ ನಮಗೆ ಸಣ್ಣ ಪುಟ್ಟ ಮದುವೆಗಳು ಮತ್ತು ಬರ್ತ್ಡೇಗಳು ಆ ಥರದ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗಿದೆ. ಅವರು ಇಲ್ಲಿ ಸ್ಟೇಜು ಮತ್ತು ಕಾಂಕ್ರೀಟ್ ವರ್ಕು ಎಲ್ಲವನ್ನು ನಮಗೆ ಮಾಡಿಸ್ಕೊಡ್ತಾವ್ರೆ. ಅವರು ತುಂಬ ಸಮಾಜ ಸೇವೆ ಮಾಡಿಕೊಂಡು ನಮಗೂ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾವ್ರೆ. ಮುಖ್ಯವಾಗಿ ಇದು ಅವ್ರ ಮನೆ ದೇವರೇ ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಕೊಟ್ಟು ಇದನ್ನು ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾವ್ರೆ. ಬಿವಿಹಳ್ಳಿ ಗ್ರಾಮಸ್ಥರು ಕಡೆಯಿಂದ ನಾವು ಅವ್ರಿಗೆ ಋಣಿಗಳಾಗಿರ್ತೀವಿ. ದಯವಿಟ್ಟು ಈ ಥರದ ಕಾರ್ಯಕ್ರಮಗಳನ್ನ ಬಿವಿಹಳ್ಳಿಲಿ ಇನ್ನೂ ಮತ್ತಷ್ಟು ಮಾಡಿಕೊಡ್ಬೇಕು ಅಂತ ಪ್ರಸನ್ನನವ್ರ ಹತ್ರಲ್ಲಿ ನಾನು ಈ ಮೂಲಕ ಬಿವಿಹಳ್ಳಿ ಕಡೆಯಿಂದ ಬೇಡ್ಕೊತಾ ಇದ್ದೀನಿ. ನಾವು ಬಿವಿಹಳ್ಳಿ ಗ್ರಾಮಸ್ಥರು ಹೋಗಿ ಈ ಥರ ಆಗಬೇಕು ಅಂತ ಸ್ಟೇಜು ಆಮೇಲೆ ಇದು ಸುತ್ತಮುತ್ತ ಕಾಂಕ್ರೀಟ್ ಮಾಡಿಕೊಡ್ಬೇಕಂತ ಕೇಳ್ಕೊಂಡು ಇದರಿಂದ ಅವರು ಬಂದಿಲ್ಲಿ ಬಸ್ಸಿನ ನಡೀರಿ ಅಲ್ಲಿ ಅಂತಂದು ಬಂದು ನೋಡಿದ್ರು. ನೋಡ್ಬಿಟ್ಟು ಏನು ಬೇಕು ನಿಮಗೆ ಯಾವುದೇ ಕೆಲಸ ಇದ್ರೂ ಮಾಡಿಸ್ಕೊಳ್ಳಿ, ಏನೇ ಇದ್ರೂ ನಾನು ಏನು ಹೇಳಿದ್ರಿ ಕೆಲಸ ಮಾಡಿಸ್ಬಿಟ್ಟು ನೀವು ಹೇಳಿ ಅಂತ ಹೇಳೋರು. ಅದರಿಂದ ಎಲ್ಲ ಅವ್ರ ಕಡೆಯಿಂದ ಅವ್ರು ಬಂದು ಮಾಡಿಸ್ಕೊಡ್ತಾರೆ. ಏನೇನು ಮಾಡಿದ್ದಾರೆ ಇಲ್ಲಿ ಮನೆಗಳು ಬಿಟ್ಟಿದ್ದೀವಿ. ಮನೆಗಳು ಬಿಟ್ಟಿದ್ದ ಡಮಾಶ್ ಮಾಡೋದನ್ನ ಎಲ್ಲನೂ ಸಿಮೆಂಟ್ ಮಾಡ್ಕೊಡ್ತೀವಿ. ಅದೇ ಇದನ್ನ ಏನಪ್ಪ ಸ್ಟೇಜು ಮಾಡಿಕೊಡ್ತಾರೆ. ಅದರಿಂದ